ದಲಿತ ಒಳ ಮೀಸಲಾತಿ ಜಾರಿಗೆ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿದೆ. ಎಡಗೈ ಹಾಗೂ ಬಲಗೈ ಸಮುದಾಯಗಳನ್ನ ಸಿಎಂ ಸಿದ್ದರಾಮಯ್ಯ ಸಮಾಧಾನಪಡಿಸಿದ್ದಾರೆ. ದಲಿತ ಒಳ ಮೀಸಲಾತಿ ಜಾರಿಗೆ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಎಡಗೈ ಹಾಗೂ ಬಲಗೈ ಸಮುದಾಯಗಳನ್ನ ಸಿಎಂ ಸಿದ್ದರಾಮಯ್ಯ ಸಮಾಧಾನಪಡಿಸಿದ್ದಾರೆ. 3 ಪ್ರವರ್ಗಗಳಾಗಿ ವಿಂಗಡಿಸಿ ಮೀಸಲಾತಿ ಜಾರಿಗೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿರುವಂತದ್ದು. ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 6% ಮೀಸಲಾತಿಯನ್ನ ಕೊಟ್ಟಿರುವಂತದ್ದು. ಈ ಹಿಂದೆ 5 ಇತ್ತಲ್ವಾ, 5ರ ಬದಲು 3 ಪ್ರವರ್ಗಗಳನ್ನಾಗಿ ವಿಂಗಡಿಸಿ ಮೀಸಲಾತಿಯನ್ನ ಜಾರಿಗೊಳಿಸಲಾಗುತ್ತೆ. ಎಡಗೈ ಬಲಗೈಗೆ ತಲಾ 6% ಮೀಸಲಾತಿ ಹಂಚಿಕೆಗೆ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. 2 ಸಮುದಾಯಗಳನ್ನ ಮನವೊಲಿಸುವಲ್ಲಿ ಸಿಎಂ ಸಿದ್ದರಾಮಯ್ಯ ಸಕ್ಸಸ್ ಆಗಿರುವಂತದ್ದು. ಇತರೆ 5% ಮೀಸಲಾತಿ ನೀಡಿದ ರಾಜ್ಯ ಸರ್ಕಾರ 2 ಸಮುದಾಯಗಳನ್ನ ಮನವೊಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಜೈಕಾರ ಹಾಕಿ ಸಂಭ್ರಮಾಚರಣೆ ಕೂಡ ಒಂದ್ ಕಡೆ ಆಗ್ತಾ ಇರುವಂತದ್ದು. ಅಂತೂ ಇಂತೂ ದಲಿತ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಮುಂದಾಗಿದೆ. 2 ಸಮುದಾಯಗಳನ್ನ ಮನವೊಲಿಸುವಲ್ಲಿ ಸಕ್ಸಸ್ ಆಗಿರುವಂತದ್ದು. ಎಡಗೈ ಬಲಗೈ ಸಮುದಾಯಕ್ಕೆ ಈಕ್ವಲ್ ಆಗಿ ಹಂಚಿಕೆಯನ್ನ ಮಾಡಿದ್ದಾರೆ. ಈ ಹಿಂದೆ 5 ಪ್ರವರ್ಗಗಳಿತ್ತು, ಈಗ 3 ಪ್ರವರ್ಗಗಳಾಗಿ ವಿಂಗಡಿಸಿದ್ದಾರೆ. ನೋಡ್ತಾ ಇರಬಹುದು ಸಂಪುಟ ನಿರ್ಣಯ ಯಾವ ರೀತಿ ಆಗಿದೆ ಅಂತಂದ್ರೆ ಎಡಗೈಗೆ 6%, ಬಲಗೈ ಸಮುದಾಯಕ್ಕೆ 6%, ಇತರೆ ಪ್ರವರ್ಗಗಳಿಗೆ 5% ಅನ್ನ ಕೊಟ್ಟಿರುವಂತದ್ದು. ಒಟ್ಟು ಎಡಗೈ ಮತ್ತು ಬಲಗೈಗೆ ಈಕ್ವಲ್ ಆಗಿ ಹಂಚಿಕೆಯನ್ನ ಮಾಡಿದ್ದಾರೆ. ಗಮನಿಸ್ತಾ ಇರಬಹುದು, ಈ ಹಿಂದೆ ಎಡಗೈಗೆ 6% ಇತ್ತು, ಬಲಗೈಗೆ 5% ಹಂಚಿಕೆ ಮಾಡಲಾಗಿತ್ತು ಒಳ ಮೀಸಲಾತಿಯನ್ನ. ಈ ಬಾರಿ ಎಡಗೈ ಹಾಗೂ ಬಲಗೈ 2 ಸಮುದಾಯಗಳಿಗೂ ಕೂಡ 6% ಹಂಚಿಕೆ ಮಾಡಿದ್ದಾರೆ. ಕ್ಯಾಬಿನೆಟ್ ಸಭೆ ಸುಮಾರು 2.5 ಗಂಟೆ ಕಾಲ ನಡೆಯಿತು. ವೆರಿ ಫ್ರೂಟ್ಫುಲ್ ಕ್ಯಾಬಿನೆಟ್ ಮೀಟಿಂಗ್. ಎಲ್ಲರೂ ಸಂತೋಷ ಸಮಾಧಾನದಿಂದ ಕ್ಯಾಬಿನೆಟ್ ಹಾಲ್ನಿಂದ ಬಂದಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ವಿಧಾನಮಂಡಲ ಅಧಿವೇಶನದಲ್ಲಿದೆ. ಯಾವುದನ್ನು ಹೇಳೋದಕ್ಕೆ ಅವಕಾಶ ಇಲ್ಲ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನಗಳಲ್ಲಿ ತಮ್ಮ ಹೇಳಿಕೆಯನ್ನು, ಸರ್ಕಾರದ ಹೇಳಿಕೆಯನ್ನು ಮಾಡ್ತಾರೆ. ನಮಸ್ಕಾರ. ಎಲ್ಲರೂ ಸಮಾಧಾನ. ಈ ಕೆ ಎಚ್ ಮುನಿಯಪ್ಪನವರು ಸಂತೋಷದಾಗಿದ್ದಾರೆ, ಮಹಾದೇವಪ್ಪನವರು ಸಂತೋಷದಾಗಿದ್ದಾರೆ, ಮಾನ್ಯ ಪರಮೇಶ್ವರರು ಸಂತೋಷದಿದ್ದಾರೆ, ಮಾನ್ಯ ತಂಗಡಿಗೆಯವರು ಸಂತೋಷದಾಗ, ನಾವೆಲ್ಲರೂ ಸಂತೋಷ, ಮಾನ್ಯ ತಿಮ್ಮಾಪುರವರು ಸಂತೋಷದಿದ್ದಾರೆ, ಎಲ್ಲರೂ ಸಂತೋಷದಿದ್ದಾರೆ. ನಾಳೆ ಡೀಟೇಲ್ಡ್ ಸ್ಟೇಟ್ಮೆಂಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡ್ತಾರೆ. ನಮಸ್ಕಾರ. ಅಧಿಕ ಸಂಖ್ಯೆಯಲ್ಲಿ ನಾವಿದ್ರೂ ಕೂಡ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಇರ್ತಕ್ಕಂಥ ಈ ಮೀಸಲಾತಿಯಲ್ಲಿ ನಮಗೆ ಲಭಿಸ್ತಾ ಇರಲಿಲ್ಲ. ಈ ಕಾರಣದಿಂದ ನಾವೆಲ್ಲ 30-35 ವರ್ಷಗಳಿಂದ ಹೋರಾಟ ಮಾಡಿದ ಫಲದಿಂದ ಇವತ್ತು ಸುಪ್ರೀಂ ಕೋರ್ಟು ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ಒಂದು ಐತಿಹಾಸಿಕವಾದಂಥ ತೀರ್ಪು ಬಂತು. ಒಳ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಅದು ಇಂಪಿರಿಕಲ್ ಡಾಟಾ ಮತ್ತು ಹಿಂದುಳಿಕೆ ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಯಾರಿಗೂ ಅನ್ಯಾಯ ಆಗದಿರೋ ರೀತಿಯಲ್ಲಿ ಮಾಡಿರಿ ಅಂತಂದು ಹೇಳಿದರು. ಜಸ್ಟಿಸ್ ನಾಗಮೋಹನ್ ದಾಸರವರು ಒಂದು ವರದಿಯನ್ನು ನಮಗೆ ಕೊಟ್ಟಿದ್ದಾರೆ, ಅದೆಲ್ಲ ನಿಮಗೆ ಗೊತ್ತಿದೆ. ಈಗ ಈ ಸರ್ಕಾರ ಮಾಡಿರ್ತಕ್ಕಂಥ 6 ಅಂತಂದೇಳಿ ನಮಗೆ ಕಾಯಂ ಆಗಿದೆ ಅಂತೇಳಿ ನನಗೆ ಮಂತ್ರಿಗಳು ಇಲ್ಲಿಗೆ ಬಂದಾಗ ಹೇಳಿದರು. 6 ಮಾದಿಗ ಸಮುದಾಯಕ್ಕೆ ಲಭಿಸಿದೆ. ನಮಗೆ 7 ಆಗಬೇಕಾಗಿತ್ತು, 6 ಆಗಿದೆ. ಅದರಲ್ಲೇ ನಾವು ತೃಪ್ತಿ ಪಡ್ಕೊತೀವಿ. ಏನೂ ಸಿಗ್ತಾ ಇರೋ ಜನಾಂಗಕ್ಕೆ ಇವತ್ತು 6 ಆದರೂ ಒಳ ಮೀಸಲಾತಿ ಲಭಿಸ್ತಲ್ಲ ಅಂತಕ್ಕಂಥ ಬಹಳ ವರ್ಷದ ಒಂದು ಐತಿಹಾಸಿಕ ನಿರ್ಧಾರವನ್ನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವ, ಕೆ ಶಿವಕುಮಾರ್ ಅವರ ನೇತೃತ್ವದೊಳಗೆ ಒಂದು ಎಲ್ಲರೂ ಸೇರಿ ಒಂದು ಒಳ್ಳೆಯ ನಿರ್ಧಾರವನ್ನು ಆಗಿದೆ. 3 ಗ್ರೂಪನ್ನು ಮಾಡಿ, ರೈಟು, ಲೆಫ್ಟು ಮತ್ತು ಅದ್ರ ಜೊತೆಗೆ ಅದರ್ಸು ಮತ್ತು ನಮ್ಮದು ಬೋವಿ, ಲಂಬಾಣಿ, ಕೊರ್ಮ, ಕೊರ್ಚ ಮತ್ತು ಅದರ್ಸಿನ ಒಂದು ಏನು ಗ್ರೂಪು, ಅದನ್ನು ತಗೊಂಡು
665 ನಾವೆಲ್ಲರೂ ಒಪ್ಪಿಗೆ ಮಾಡಿ ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡಿ ಇದನ್ನು ಒಪ್ಪಿಗೆಂದು ಇವತ್ತು ಕ್ಯಾಬಿನೆಟ್ ನಿರ್ಧಾರವನ್ನು ಆಗಿದೆ. ಅದಕ್ಕೆ ನಮ್ಮ ಜೊತೆಗೆ ಸೇರಿಸಿದ್ದಾರೆ ನೋಡಿ. ಎಲ್ಲರೂ 101 ಕಾಂಪಿಟೇಷನ್ ಮಾಡ್ತಿದ್ರಲ್ಲ ಮೊದಲು, ಹೌದಲ್ಲ? ನಾವೆಲ್ಲರೂ ಸೇರಿ 101 ಮಾಡ್ತಾ ಇದ್ವಿ. ಈಗ ಅದರೊಳಗೆ ಎಲ್ಲರಿಗೂ ತೃಪ್ತಿ ಕೊಡೋ ರೀತಿಯೊಳಗೆ ಒಳ್ಳೆ ನಿರ್ಧಾರ ಆಗಿದೆ. ಬಹಳ ವರ್ಷದ ಒಂದು ಐತಿಹಾಸಿಕ ನಿರ್ಧಾರ. ಒಳ ಮೀಸಲಾತಿಗೆ ಅಲೆಮಾರಿ ಸಮುದಾಯ ಈಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ಮುಖಂಡರು ಈಗಾಗಲೇ ಅಸಮಾಧಾನ ಹೊರಹಾಕ್ತಾ ಇರುವಂತದ್ದು. ಒಳ ಮೀಸಲಾತಿಯನ್ನು ಈಗಾಗಲೇ ಜಾರಿ ಮಾಡಲಾಗಿದೆಯಲ್ಲ, ಈಗ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆಯಲ್ವಾ, ಅದರಲ್ಲಿ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನ ಹೊರಹಾಕಿದ್ದಾರೆ ಕೆಲ ಮುಖಂಡರು. ಈಗ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಆ ಒಂದು ಆದೇಶವನ್ನು ಪ್ರಶ್ನಿಸಿ ಮುಖಂಡರು ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಎಲ್ಲರನ್ನ ಹೊರ ಕಳಿಸಿದ್ದಾರೆ ಪೊಲೀಸ್ ಸಿಬ್ಬಂದಿ. ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು ಕೆಂಗಲ್ ಗೇಟ್ ಬಳಿ. ಅನ್ಯಾಯ ಆಗಿದೆ, ನಮ್ಗಿದ್ರಲ್ಲಿ ಸಮಾಧಾನ ಇಲ್ಲ, ಅಸಮಾಧಾನ ಆಗಿದೆ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲೆಮಾರಿ ಸಮುದಾಯದವರು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಸದ್ಯಕ್ಕೆ ದಲಿತ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಮುಂದಾಗಿದೆ. ಇವತ್ತು ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಫೈನಲ್ ತೀರ್ಪು ಆಗಿರುವಂತದ್ದು. ಸದ್ಯಕ್ಕೆ ಯಾವ ರೀತಿ ಪ್ಲಸ್ ಮೈನಸ್ ಅನ್ನ ಗಮನದಲ್ಲಿಟ್ಕೊಂಡು ಈ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದಿದೆ, ಸಿಎಂ ಬಂದಿದ್ದಾರೆ ಅಂತ? ಯಾವ ರೀತಿಯಾಗಿ ಅಂದ್ರೆ ಒಂದ್ ಕಡೆಯಾಗಿ ತಾವು ಕೊಟ್ಟಂತ ಒಂದು ಭರವಸೆ ಅಂದ್ರೆ 2023 ವಿಧಾನಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವಂತೆ ಏನು ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆಯನ್ನು ಕೂಡ ಈಡೇರಿಸಬೇಕು. ಅದರಲ್ಲೂ ಎಸ್ಪೆಷಲಿ ತಮ್ಮ ಅವಧಿಯಲ್ಲೇ ಈ ಒಂದು ಒಳ ಮೀಸಲಾತಿ ಜಾರಿ ಆಗ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ನಡೆದಂತ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಇಂಥದ್ದೊಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಅದನ್ನಿಸಿ. ಯಾಕಂತ ಹೇಳಿದ್ರೆ ನಾಗಮೋಹನ್ ದಾಸ್ ಆಯೋಗ ಏನು ಶಿಫಾರಸು ಮಾಡಿರುವಂತದ್ದು ಏನು ಬಲಗೈ ಸಮುದಾಯಕ್ಕೆ 5%, ಎಡಗೈ ಸಮುದಾಯಕ್ಕೆ 6%, ಮತ್ತೊಂದ್ ಕಡೆಯಾಗಿ ಲಂಬಾಣಿ ಬೋವಿ ಸಮುದಾಯಕ್ಕೆ 4%, ಮತ್ತೊಂದ್ ಕಡೆಯಾಗಿ ಅಲೆಮಾರಿ ಸಮುದಾಯಕ್ಕೆ 1%, ಮತ್ತೊಂದ್ ಕಡೆಯಾಗಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂದ್ರೆ ಯಾವ ಎಡಗೈ ಬಲಗೈ ಅನ್ನುವಂತ ಒಂದು ನಿಟ್ಟಿನಲ್ಲಿ ಗುರುತಿಸ್ಕೊಳ್ಳದೆ ಇರ್ತಕ್ಕಂಥ ಉಪಪಂಗಡಗಳಿಗೆ 1% ರಿಸರ್ವ್ ಮಾಡಿ 17% ಅನ್ನ ಮೀಸಲಾತಿಯನ್ನ ಹಂಚಿಕೆ ಮಾಡಿತ್ತು. ಆದ್ರೆ ಬಲಗೈ ಸಮುದಾಯ ನಮ್ಗೆ ಸಮಾನವಾಗಿ ಹಂಚಿಕೆ ಆಗ್ಬೇಕು, ಆದಿ ದ್ರಾವಿಡ ಮತ್ತೆ ಆದಿ ಕರ್ನಾಟಕ, ಆದಿ ಆಂಧ್ರಗೆ ರಿಸರ್ವ್ ಆಗಿರ್ತಕ್ಕಂಥ 1% ನಮಗೆ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೀಗಾಗಿ ಈ ಒಳ ಮೀಸಲಾತಿ ಜಾರಿ ಅಡ್ಡಜಗ್ಗಾಟದಲ್ಲಿತ್ತು. ಈ ಸಂಬಂಧವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಸಾಕಷ್ಟು ಸಭೆಗಳು ನಡೆದಿದ್ದು, ಆದ್ರೆ ಒಮ್ಮತದ ನಿರ್ಧಾರಕ್ಕೆ ಬಂದಿರಲಿಲ್ಲ. ಇವತ್ತು ನಡೆದಂತ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಏನು ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರನ್ನ ಮನವೊಲಿಸಿ ಏನು 5 ಪ್ರವರ್ಗಗಳ ಪೈಕಿ 3 ಪ್ರವರ್ಗಗಳನ್ನಾಗಿ ವಿಂಗಡಿಸಿ ಅದರಲ್ಲಿ ಎಸ್ಪೆಷಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರಗೆ ರಿಸರ್ವ್ ಆಗಿದ್ದಂತ 1%, ಮತ್ತೊಂದು ಕಡೆಗೆ ಅಲೆಮಾರಿ ಸಮುದಾಯಗಳಿಗೆ ರಿಸರ್ವ್ ಆಗಿದ್ದಂತ 1%. ಆ 1% ಅನ್ನ ಬಲಗೈ ಸಮುದಾಯಕ್ಕೆ 1%, ಮತ್ತೊಂದು ಕಡೆಯಾಗಿ ಲಂಬಾಣಿ ಬೋವಿ ಸೇರಿದಂತೆ ಇತರೆ ಸಮುದಾಯಗಳು ಅನ್ನುವಂತ ಒಂದು ಉಪಪಂಗಡಗಳು ಅನ್ನುವಂತ ನಿಟ್ಟಿನಲ್ಲಿ ನಿಗದಿಯನ್ನ ಮಾಡಿ 1% ಅನ್ನ ರಿಸರ್ವ್ ಮಾಡಿರ್ತಕ್ಕಂಥದ್ದು, 1% ಅನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 6%, ಮತ್ತೆ ಇತರೆ ಉಪಪಂಗಡಗಳಿಗೆ ಲಂಬಾಣಿ, ಬೋವಿ, ಕೊರ್ಚ, ಕೊರ್ಮ, ಅಲೆಮಾರಿ, ಅಕ್ಕಿ, ಪಿಕ್ಕಿ ಈ ರೀತಿಯಾದಂತಹ ಉಪಪಂಗಡಗಳು ಏನಿದ್ದಾವೆ ಅವೆಲ್ಲವಕ್ಕೂ ಕೂಡ 1% ಅಂದ್ರೆ 5% ಅನ್ನ ರಿಸರ್ವ್ ಮಾಡೋದ್ರ ಮುಖಾಂತರ ಏನು 6-5 ಈ ರೀತಿಯಾಗಿ ಪರ್ಸೆಂಟೇಜ್ ಅನ್ನ ಮೀಸಲಾತಿ ಪ್ರಮಾಣವನ್ನ ಹಂಚಿಕೆ ಮಾಡೋದ್ರ ಮುಖಾಂತರ ಇವತ್ತು ಸಚಿವ ಸಂಪುಟ ಈ ಒಂದು ಒಳ ಮೀಸಲಾತಿ ಜಾರಿಗೆ ಅನುಮೋದನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು.
ಈ ಒಂದು ಒಳ ಮೀಸಲಾತಿ ಜಾರಿ ಪ್ರಕ್ರಿಯೆಯನ್ನ ಇನ್ನೊಂದು ತಿಂಗಳಲ್ಲಿ ಮುಗಿಸ್ಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೂ ಕೂಡ ಸಚಿವ ಸಂಪುಟ ಬಂದಿರತಕ್ಕಂಥದ್ದು. ಇದರಿಂದಾಗಿ ಏನು ಒಲ್ಲದ ಮನಸ್ಸಿನಿಂದಲೇ ಎಡಗೈ ಸಮುದಾಯದ ನಾಯಕರು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಒಟ್ಟಾರೆ ಮೀಸಲಾತಿ ಪ್ರಮಾಣದಲ್ಲಿ ಏನು ಪುರುಷ ಜನಾಂಗದವರು, ಬಲಗೈ ಸಮುದಾಯ, ಬೋವಿ, ಲಂಬಾಡಿ ಸಮುದಾಯದವರು ಕೂಡ ಏನು ಮೀಸಲಾತಿಗೆ ಹಂಚಿಕೆಯಲ್ಲಿ ಕೈ ಹಾಕ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ 6% ಆದ್ರೂ ಕೂಡ ನಮಗೆ ಸಿಕ್ಕಿದ್ರೆ ಅನುಕೂಲ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿಯೇ ಎಡಗೈ ಸಮುದಾಯದ ನಾಯಕರುಗಳು ಈ ಒಂದು ಮೀಸಲಾತಿ ಹಂಚಿಕೆ, ಒಳ ಮೀಸಲಾತಿ ಹಂಚಿಕೆ ಪ್ರಮಾಣಕ್ಕೆ ಒಲ್ಲದ ಮನಸ್ಸಿನಿಂದಲೇ ಸಮ್ಮತಿಯನ್ನು ಸೂಚಿಸತಕ್ಕಂಥದ್ದು. ತಿಮ್ಮೇಗೌಡ್ರೆ, ಈಗಾಗಲೇ ಈ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಲೆಮಾರಿ ಸಮುದಾಯದವರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ನಮಗೆ ಸಮಾಧಾನ ಆಗಿಲ್ಲ, ಅನ್ಯಾಯ ಆಗಿದೆ ಅಂತ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಈಗಲೇ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ನಾಳೆ ಈ ಒಂದು ಅಸಮಾಧಾನದ ಎಫೆಕ್ಟ್ ಯಾವ ರೀತಿ ಇರಬಹುದು ಅಂತ? ಧನುಶ್ರೀ, ಇಲ್ಲಿ ಅಲೆಮಾರಿ ಸಮುದಾಯಕ್ಕೆ ಒಂದ್ ರೀತಿ ಅನಾನುಕೂಲ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಲೆಮಾರಿ ಸಮುದಾಯ, ಅಕ್ಕಿಪಿಕ್ಕಿ ಸಮುದಾಯ ಅನ್ನೋಂಥ ಸಮುದಾಯಗಳಿಗೆ 1% ರಿಸರ್ವ್ ಮಾಡಿದ್ರು, ಅಂದ್ರೆ ಪ್ರವರ್ಗ 4ರ ಅಡಿಯಲ್ಲಿ. ಸೊ ಹೀಗಾಗಿ ಆ ಒಂದು ಪ್ರವರ್ಗ 4ರ ಅಡಿಯಲ್ಲಿ ನಿಗದಿಯಾಗಿರ್ತಕ್ಕಂಥ 1% ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯದವರಿಗೆ ಒಂದ್ ರೀತಿ ಅನುಕೂಲ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಅಲೆಮಾರಿ ಸಮುದಾಯ ಅಲ್ಪ ಸ್ವಲ್ಪ ಇಡೀ ರಾಜ್ಯದಲ್ಲಿ ಒಂದು ಗಣತಿಯನ್ನ ಮಾಡಿದ್ರೆ ಅಲ್ಪ ಸ್ವಲ್ಪ ಸಮುದಾಯ. ಹೀಗಾಗಿ 1% ರಿಸರ್ವ್ ಆಗಿದ್ರೆ ಎಲ್ಲೋ ಒಂದ್ ಕಡೆಗೆ ಅನುಕೂಲ ಆಗ್ತಾ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ. ಇದೀಗ ಈ ಒಂದು 5% ಅಲ್ಲಿ ನಮಗೆ ಎಲ್ಲೋ ಒಂದ್ ಕಡೆಗೆ ಅನಾನುಕೂಲ ಆಗ್ಬೋದು. 5% ಇಂದ ನಮ್ಗೆ ಆ ಒಂದು ಇದ್ರಲ್ಲಿ ಅಂದ್ರೆ ಅದ್ರಲ್ಲೇ ಲಂಬಾಡಿ, ಬೋವಿ, ಇತರೆ ಸಮುದಾಯಗಳು ಕೂಡ ನಮ್ಮ ರಿಸರ್ವೇಶನ್ ಅನ್ನ ಎಲ್ಲೋ ಒಂದ್ ಕಡೆಗೆ ಕತ್ಕೊಳ್ವಾ ಅನ್ನುವಂತ ಒಂದು ಆತಂಕ, ಆಕ್ರೋಶ ಇದೀಗ ಆ ಒಂದು ಅಲೆಮಾರಿ ಸಮುದಾಯ ಮನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇವತ್ತು ಸಚಿವ ಸಂಪುಟ ಮುಗಿಯುತ್ತಿದ್ದಂತೆ ಕೆಂಗಲ್ ಗೇಟ್ ಬಳಿ ಧಾವಿಸ್ತಂತ ಮುಖಂಡರುಗಳು ರಾಜ್ಯ ಸರ್ಕಾರದ ಘೋಷಣೆಯನ್ನ ಕೂಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ವಿಧಾನಸೌಧದತ್ತ ಮುತ್ತಿಗೆ ಹಾಕಲು ಕೂಡ ಯತ್ನಿಸುವಂತ ಒಂದು ಪ್ರಸಂಗವೂ ಕೂಡ ವಿಧಾನಸೌಧದ ಕೆಂಗಲ್ ಪ್ರತಿಮೆ ಬಳಿ ಕಂಡುಬಂತು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ರಾಜ್ಯ ಸರ್ಕಾರ ಅಳೆದು ತೂಗಿ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ಒಳ ಮೀಸಲಾತಿ ಜಾರಿಯಿಂದಾಗಿ ದಲಿತ ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ, ಅಂದ್ರೆ ದಲಿತ ಸಮುದಾಯದ ವೋಟ್ ಬ್ಯಾಂಕ್ ಏನ್ ಕಾಂಗ್ರೆಸ್ಗೆ ಏನಿದೆ ಆ ಒಂದು ವೋಟ್ ಬ್ಯಾಂಕ್ ಅನ್ನ ಪರ್ಮನೆಂಟ್ ಆಗಿ, ಶಾಶ್ವತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಸ್ಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕ. ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಏನು 2.5 ವರ್ಷದ ಬಳಿಕ ಏನಾದ್ರೂ ಅಧಿಕಾರ ಪದತ್ಯಾಗ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ, ಅಂದ್ರೆ ಪವರ್ ಶೇರಿಂಗ್ ವಿಚಾರ ಬಂದಂತ ಸಂದರ್ಭದಲ್ಲಿ ಎಡಗೈ ಬಲಗೈ ಅಂದ್ರೆ ಇಡೀ ದಲಿತ ಸಮುದಾಯ ನನ್ನ ಪರವಾಗಿ ನಿಲ್ಲಬೇಕು, ಯಾಕಂತ ಹೇಳಿದ್ರೆ ನನ್ನ ಅವಧಿಯಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀನಿ ಅನ್ನುವಂತ ಒಂದು ಸಂದೇಶವನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿಗೆ ಅನುಮೋದನೆಯನ್ನ ಕೊಡೋದ್ರ ಮುಖಾಂತರ ಒಂದು ದಿಟ್ಟ ಹೆಜ್ಜೆನ ಇತ್ತು. ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿಗೆ ಒಪ್ಪಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಎಡಗೈ ಸಮುದಾಯ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ದಲಿತ ಸಮುದಾಯಕ್ಕೆ ಒಳ ಮೀಸಲಾತಿಯಲ್ಲಿ ಎಡಗೈ ಬಲಗೈ ಇಬ್ಬರಿಗೂ ಕೂಡ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಿದೆಯಲ್ಲ, ಈಗ ಫ್ರೀಡಂ ಪಾರ್ಕ್ನಲ್ಲಿ ಎಡಗೈ ಸಮುದಾಯ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ. ಮಾಜಿ ಸಚಿವ ಆಂಜನೇಯ ನೇತೃತ್ವದಲ್ಲಿ ಒಂದು ಸೆಲೆಬ್ರೇಟ್ ಆಗ್ತಾ ಇರುವಂತದ್ದು, ಒಂದು ಖುಷಿ ಇದೆ. ದಲಿತ ಸಮುದಾಯಕ್ಕೆ ಈಗಾಗಲೇ ಮೀಸಲಾತಿ ಹಂಚಿಕೆ ಆಗಿದೆಯಲ್ಲ, ನಮಗೂ ಬಲಗೈ ಮತ್ತು ಎಡಗೈಗೂ ಈಕ್ವಲ್ ಆಗಿ ಹಂಚಿಕೆ ಆಗಿದೆ, ನಮ್ಗಿದ್ರಲ್ಲಿ ತೃಪ್ತಿ ಇದೆ ಅಂತ ಒಂದಷ್ಟು ಜನ ಫ್ರೀಡಂ ಪಾರ್ಕ್ನಲ್ಲಿ ಸೆಲೆಬ್ರೇಟ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಗಮನಿಸ್ತಾ ಇರಬಹುದು, ಮಾಜಿ ಸಚಿವ ಆಂಜನೇಯ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದೆ. ಎಲ್ಲರೂ ಕೂಡ ಬಹಳಷ್ಟು ಖುಷಿಯಿಂದ ಇದ್ದಾರೆ. ಒಳ ಮೀಸಲಾತಿ ಒಪ್ಪಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡಗೈ ಸಮುದಾಯ ಸಂಭ್ರಮಾಚರಣೆಯನ್ನು ಮಾಡ್ತಿರುವಂತಹ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಾ.